ಉಗ್ರರು ಬಳಸ್ತಾ ಇದ್ದ ಪೇಜರನ್ನೇ ಸ್ಫೋಟ ಮಾಡಿದ್ದಾರೆ ಇಸ್ರೇಲ್ ಸರ್ಕಾರದವರು. ತಮ್ಮ ದೇಶದ ವಿರುದ್ಧ ಕತ್ತಿ ಮಸಿತಾ ಇದ್ದವರಿಗೆ ಕೂತಲಿಂದನೇ ರಿಮೋಟ್ ಮುಖಾಂತರನೇ ಬಾಂಬ್ ಉಡಾಯಿಸಿದ್ದಾರೆ. ಉಗ್ರರು ಬಳಸ್ತಾ ಇದ್ದ ಪೇಜರ್ಗಳನ್ನೇ ಇಸ್ರೇಲ್ ಉಡಾಯಿಸಿದೆ. ಮಾರ್ಕೆಟ್ಟು, ರೋಡು ಎಲ್ಲೆಂದರಲ್ಲಿ ಬಾಂಬ್ಗಳಂತೆ ಸ್ಫೋಟಗೊಂಡಿವೆ ಪೇಜರ್ಗಳು. ಇಸ್ರೇಲ್ ಪೇಜರ್ ಅಸ್ತ್ರಕ್ಕೆ 9 ಸಾವು, 2800ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಇಸ್ರೇಲ್ ವಿರುದ್ಧ ಪ್ರತಿ ದಾಳಿ ಘೋಷಿಸಿದೆ ಹಿಜ್ಬುಲ್ಲಾ ಉಗ್ರರು. ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಪೇಜರ್ಗಳನ್ನು ಹೋಲ್ಸ್ಟರ್ಗಳಲ್ಲಿ ಇಟ್ಕೊಂಡಿರ್ತಾರೆ ಸಾಮಾನ್ಯವಾಗಿ. ಅದು ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಆ ಪೇಜರ್ ಬಳಸ್ತಾ ಇದ್ದವರಲ್ಲಿ ಕೆಲವ್ರನ್ನ ಆ ಪೇಜರೇ ಬ್ಲಾಸ್ಟ್ ಆಗೋಂಗೆ ಮಾಡಿಬಿಟ್ಟಿದ್ದಾರೆ. ಬಟ್ ವೆರಿ ಡೇಂಜರಸ್ ಈ ಥರ ಟೆಕ್ನಾಲಜಿಗಳೆಲ್ಲ. ನಾಳೆ ದಿನ ಮೊಬೈಲ್ಗಳೇ ಬ್ಲಾಸ್ಟ್ ಆಗೋಂಗೆ ಮಾಡಿಬಿಟ್ರೆ. ಬಟ್ ಇಸ್ರೇಲ್ನವರು ಏನೋ ಆ ಥರ ಟೆಕ್ನಿಕ್ ಏನೋ ಬಳಸಿದ್ದಾರೆ ಅಂತ. ಸುಮಾರು 8 ಜನ ಸತ್ತಿದ್ದಾರೆ ಈ ಘಟನೆಯಲ್ಲಿ. 2800ಕ್ಕೂ ಹೆಚ್ಚು ಜನಕ್ಕೆ ಗಾಯ ಆಗಿದೆಯಂತೆ. ಹಿಜ್ಬುಲ್ಲಾ ಉಗ್ರರು ಈಗ ಪ್ರತಿದಾಳಿ ಘೋಷಣೆ ಮಾಡಿದ್ದಾರೆ. ಬಟ್ ಇದು ಇಸ್ರೇಲ್ ಗೌರ್ನಮೆಂಟ್ ಹೇಳಬೇಕಿದ್ದು ನಾವು ಮಾಡಿರೋದು ಅಂತ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಂದರೆ, ಅವರು ನಾವು ಮಾಡಿರೋದಲ್ಲ ಅಂತಂದರೆ ಗೊತ್ತಿಲ್ಲ. ಬಟ್ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇದು ಇಸ್ರೇಲ್ ಗೌರ್ನಮೆಂಟ್ ಅವ್ರು ಹೇಳಿದಾರಾ ಇದು ನಾವೇ ಮಾಡಿರೋದು ಅಂತ? ಯಾವ ಥರ ಟೆಕ್ನಾಲಜಿ? ಇನ್ನೂ ಪೇಜರ್ ಬಳಸ್ತಾ ಇದ್ರ ಅವರು ಅಂತ ಆಶ್ಚರ್ಯ. ಹೌದು, ಇನ್ನೂ ಇಸ್ರೇಲ್ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಒಪ್ಕೊಂಡಿಲ್ಲ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿಲ್ಲ. ಆದ್ರೆ ಸದ್ಯಕ್ಕೆ ಹೆಜ್ಬುಲ್ಲಾ ಈ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಹ್ಯಾಂಡ್ ಪೆಡ್ಲ್ ಪೇಜರ್ಗಳು ನಿನ್ನೆ ಏಕಾಏಕಿ ಸ್ಫೋಟಗೊಂಡಿರುವಂತದ್ದು. ಲೆಬನಾನ್ ಮತ್ತೆ ಸಿರಿಯಾದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿರುವಂತದ್ದು. ಈವರೆಗೂ ಕೂಡ ಅವುಗಳನ್ನ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಈ ಘಟನೆಯಲ್ಲಿ 9 ಮಂದಿ ಸಾವನ್ನಪ್ಪಿದ್ದಾರೆ. 2800ಕ್ಕಿಂತ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿರುವಂತದ್ದು. ಇದರಲ್ಲಿ 200 ಮಂದಿ ಪರಿಸ್ಥಿತಿ ಬಹಳಷ್ಟು ಗಂಭೀರವಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಈಗಾಗಲೇ ಹಮಾಸ್ನ ಮಿತ್ರ ಪಕ್ಷವಾಗಿರುವಂತಹ ಹೆಬ್ಜೋಲ್ ಈಗ ಸಿರಿಯಾದ ಮೇಲೆ ಗಂಭೀರವಾದಂತಹ ಆರೋಪವನ್ನ ಮಾಡಿರುವಂತದ್ದು. ಇಸ್ರೇಲ್ ಈವರೆಗೂ ಕೂಡ ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಉತ್ತರ ಏನಾದ್ರೂ ಬರುತ್ತಾ ಅನ್ನುವಂಥದ್ದು ಇನ್ನಷ್ಟೇ ನಿರೀಕ್ಷೆಗಳಿದ್ದಾವೆ. ಅರವಿಂದ್. ಓಕೆ ಶಬೀರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.